ಪ್ರೀತಿಯ ವಿದ್ಯಾರ್ಥಿಗಳೇ, ಜೂನ್ 2021ರಲ್ಲಿ ನಡೆಯಲಿರುವ SSLC ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಈಗ ನಾನಿಲ್ಲಿ ತಗೊಂಡಿರೋ ಪ್ರಶ್ನೆ, 14 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು 3:4 ಅನುಪಾತದಲ್ಲಿ ವಿಭಾಗಿಸಿ ಅಂತ. ಇದು ರಚನೆಗಳು ಪಾಠದ ಪ್ರಶ್ನೆ. ನಿಮಗೆ ಗೊತ್ತಿರುತ್ತೆ, ಇಲ್ಲಿವರೆಗೆ ರಚನೆಗಳು ಪಾಠದಲ್ಲಿ ಸಮರೂಪ ತ್ರಿಭುಜಗಳ ರಚನೆ ಮತ್ತು ಸ್ಪರ್ಶಕಗಳ ರಚನೆಯನ್ನು ಮಾತ್ರ ಪರೀಕ್ಷೆಗೆ ಕೊಡಲಾಗ್ತಾ ಇತ್ತು. ಆದರೆ ಈ ಏನು ರೇಖಾಖಂಡವನ್ನು ಕೊಟ್ಟಿರುವ ಅನುಪಾತದಲ್ಲಿ ವಿಭಾಗಿಸುವಂಥ ಲೆಕ್ಕವನ್ನು ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರಲಿಲ್ಲ. ಆದರೆ ಈ ವರ್ಷ ಏನಾಗಿದೆ, 4 ಪಾಠಗಳನ್ನು ನಿಮ್ಮ ಸಿಲೆಬಸ್ಸಿಂದ ಬಿಟ್ಟಿರೋದ್ರಿಂದ, ಜೊತೆಗೆ SSLC ಬೋರ್ಡ್ನವರು ಬಿಟ್ಟಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಒಂದು ವಿನ್ಯಾಸದಲ್ಲಿ ಈ ಕೌಶಲ್ಯ ಆಧಾರಿತ ಪ್ರಶ್ನೆಗೆ ಏನು ಕನ್ಸ್ಟ್ರಕ್ಷನ್ ರಚನೆಗಳು ರೀತಿಯ ಪ್ರಶ್ನೆಗಳಿಗೆ ಹೆಚ್ಚಿನ ಅಂಕಗಳನ್ನು ಮೀಸಲಾಗಿ ಇಟ್ಟಿರೋದ್ರಿಂದ ಈ ಒಂದು ಪ್ರಶ್ನೆಯನ್ನು ನಾವು ಈ ರೀತಿ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಆದ್ದರಿಂದ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸೋದು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, 3:4 ಅನುಪಾತದಲ್ಲಿ 14 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ವಿಭಾಗಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ AB 14 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡ, ಆ ರೇಖಾಖಂಡವನ್ನು ಸಮನಾದ 7 ಭಾಗಗಳನ್ನಾಗಿ ಮಾಡಿ. ಸಮನಾದ 7 ಭಾಗಗಳು ಯಾಕೆ ಅಂದರೆ 3:4 ಅಂತ ಅನುಪಾತವನ್ನು ಕೊಟ್ಟಿರೋದ್ರಿಂದ ಅಷ್ಟು ಆ ಅನುಪಾತಗಳ ಮೊತ್ತ 7 ಆಗುತ್ತೆ. 7 ಸಮನಾದ ಭಾಗಗಳನ್ನಾಗಿ ಮಾಡಿ ಒಂದು ಕಡೆಗೆ 3 ಭಾಗ, ಒಂದು ಕಡೆಗೆ 4 ಭಾಗ ಮಾಡಬೇಕಾಗಿದೆ ನಾವು ಕಂಪಾಸ್ ಮತ್ತು ರೂಲರನ್ನು ಬಳಸಿಬಿಟ್ಟು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ AB ಒಂದು ರೇಖೆಯನ್ನು ಎಳ್ಕೊಂಡ್ಬಿಟ್ಟು A ಬಿಂದುವಿನಿಂದ ಒಂದು ಲಘುಕೋನವನ್ನು, ಯಾವುದೇ ಅಳತೆಯ ಲಘುಕೋನದಲ್ಲಿ ಈ ರೀತಿ ರೇಖೆಯನ್ನು ನಾವು ಎಳಿತೀವಿ. ಆ ನಂತರ A ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಒಂದು ಚಿಕ್ಕ ತ್ರಿಜ್ಯವನ್ನು, ಯಾವುದಾದ್ರೂ ಆಗ್ಬೋದು, 1 ಸೆಂಟಿಮೀಟರ್ ಆಗ್ಬೋದು, 2 ಸೆಂಟಿಮೀಟರ್ ಆಗ್ಬೋದು, ತ್ರಿಜ್ಯವನ್ನು ತಗೊಂಡು ಇಲ್ಲಿಂದ ಒಂದು ಕಂಸವನ್ನು ಈ ರೇಖೆಯ ಮೇಲೆ ಎಳಿತೀವಿ. ಆ ಕಂಸ ಮತ್ತು ರೇಖೆ ಏನು ಒಂದಕ್ಕೊಂದು ಛೇದಿಸ್ತವೆ ಬಿಂದು, ಆ ಬಿಂದುವಿನಲ್ಲಿ ಮತ್ತೆ ಕಂಪಾಸನ್ನು ಅಲ್ಲಿ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಅದೇ ಅಳತೆ, ಸೇಮ್ ರೇಡಿಯಸ್, ಸೇಮ್ ತ್ರಿಜ್ಯವನ್ನು ನಾವು ಇಲ್ಲಿ ಮುಂದೆ ಮತ್ತೆ ಒಂದು ಕಂಸವನ್ನು ಎಳಿತೀವಿ. ಹಾಗೆಯೇ ಮತ್ತೆ ಇಲ್ಲಿ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಕಂಸವನ್ನು ಎಳಿತೀವಿ. ಈ ರೀತಿ ನಾವು 7 ಸಮನಾದ ಭಾಗಗಳನ್ನಾಗಿ ಈ ರೇಖೆಯನ್ನು ನಾವು ಕಟ್ ಮಾಡ್ಕೊತೀವಿ, ವಿಭಾಗಿಸ್ತೀವಿ. ಯಾಕೆ 7 ಭಾಗಗಳನ್ನಾಗಿ ಮಾಡ್ಕೊಳ್ತೀವಿ ಇನ್ನೊಂದು ಸರ್ತಿ ಹೇಳ್ತೀನಿ. ಇಲ್ಲಿ 3:4, 3 ಮತ್ತು 4 ಕೊಟ್ಟಿದ್ದಾರೆ. ಅವುಗಳ ಮೊತ್ತ ಎಷ್ಟಾಗುತ್ತೆ, ಯಾವುದರ ಮೆಜರ್ಮೆಂಟ್ ಕೊಡಲಿ, ಆ ಮೊತ್ತದ ಮೊತ್ತ ಎಷ್ಟು ಬರುತ್ತೆ ಅಷ್ಟು ಸಮನಾದ ಭಾಗಗಳನ್ನಾಗಿ ನಾವು ಮಾಡ್ಕೊಳ್ತೀವಿ. ಅಕಸ್ಮಾತ್ ಇಲ್ಲಿ 2 ಮತ್ತು 3 ಕೊಟ್ಟಿದ್ರೆ 5 ಪಾರ್ಟ್ಸ್ ಮಾಡ್ಕೊಳ್ತಾ ಇದ್ವಿ, 5 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ವಿ. 3 ಮತ್ತು 4 7 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸರಿ, 7 ಭಾಗ ಮಾಡ್ಕೊಂಡ್ಬಿಟ್ಟು ಕೊನೆಯ ಭಾಗದಿಂದ ಈ B ಬಿಂದುವನ್ನು ಒಂದು ರೇಖೆಗೆ, ಈ ಬಿಂದುವಿಗೆ ಒಂದು ರೇಖೆಯನ್ನು ಸೇರಿಸ್ಬಿಟ್ಟು ಎಳಿತೀವಿ. ನಂತರ BC ಆದಮೇಲೆ ಈ BCಗೆ ಸಮಾಂತರವಾಗಿ DEಯನ್ನು ಎಳಿತೀವಿ. ಈ BCಗೆ ಸರಿಯಾದ ರೀತಿಯಲ್ಲಿ ಸಮಾಂತರವಾಗಿ DEಯನ್ನು ಎಳೆಯೋದು ನಿಮ್ಮ ಮುಖ್ಯ ಗುರಿಯಾಗಬೇಕು ಇಲ್ಲಿ. ಯಾಕಂದರೆ ನಾವು ಯಾವುದೇ ಒಂದು ವಿಧಾನ ಬಳಸಿ, ಪ್ರೊಟ್ರಾಕ್ಟರ್ ಬಳಸಿ, ಕಂಪಾಸ್ ಬಳಸಿ, ಯಾವುದೇ ಒಂದು ತ್ರಿಜ್ಯ ತಗೊಂಡು ಮಾಡಿ, ಏನಾದರೂ ಮಾಡಿ, ನಮ್ಮ ಪರ್ಪಸ್ ಏನು ಎಕ್ಸಾಕ್ಟಾಗಿ BCಗೆ DE ಸಮಾಂತರವಾಗಿರಬೇಕು. ಸೊ DE ಸಮಾಂತರವಾಗಿರುವಂತೆ ಸ್ಕೇಲನ್ನೇ ನೀಟಾಗಿ ಹಿಂಗೆ ಸ್ಲೈಡ್ ಮಾಡ್ಕೊಂಡು ಬಂದು ಇದಕ್ಕೆ ಸಮಾಂತರವಾಗಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು DEಯನ್ನು ಎಳಿಬೋದು. ಇಲ್ಲಿ ನೋಡಿ, ಇದು ಏನಾಗುತ್ತೆ, ಇದು 3 ಭಾಗ ಆಗುತ್ತೆ, ಇದು 4 ಭಾಗ ಆಗುತ್ತೆ. ನೀವು ಇದೇ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದರೆ ಅಂದರೆ ಕರೆಕ್ಟಾಗಿ ಅದು ಸರಿಯಾದ ರೀತಿಯಲ್ಲಿ ವಿಭಾಗ ಆಗಿರುತ್ತೆ, ಕೊಟ್ಟಿರೋ ಅಳತೆಯಲ್ಲಿ ವಿಭಾಗ ಆಗಿರುತ್ತೆ. ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡೋದು ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ, ಮೊದಲನೇದಾಗಿ AB ರೇಖೆಯನ್ನು ಎಳ್ಕೊಳ್ತೀವಿ. AB 14 ಸೆಂಟಿಮೀಟರ್ ತಗೊಂಡಿದ್ದೀನಿ. ನಿಮಗೆ ಯಾವ ಅಳತೆ ಕೊಟ್ಟಿರ್ತಾರೋ ಅಷ್ಟು ತಗೊಳ್ಳಿ. ಇಲ್ಲಿ AB ನಾವು 14 ಸೆಂಟಿಮೀಟರ್ ಅಂತ ತೊಗೊಂಡಿರೋದ್ರಿಂದ 14 ಸೆಂಟಿಮೀಟರ್ ಉದ್ದದ ರೇಖೆ ಎಳೆದ್ಬಿಟ್ಟು A ಕೇಂದ್ರದಿಂದ ಇನ್ನೊಂದು ರೇಖೆಯನ್ನು ಎಳಿತೀವಿ. A ಬಿಂದುವಿನಿಂದ ಒಂದು ಲಘುಕೋನವನ್ನು, ನಾವು ಇಲ್ಲಿ ಒಂದು ಲಘುಕೋನ ಯಾವುದಾರು ಆಗ್ಬೋದು, 50 ಡಿಗ್ರಿ ಆಗ್ಬೋದು, 60 ಡಿಗ್ರಿ ಆಗ್ಬೋದು. ಆಮೇಲೆ ಕಂಪಾಸಲ್ಲಿ ಒಂದು ತ್ರಿಜ್ಯ ತೊಗೊಂಡ್ಬಿಟ್ಟು, ಒಂದು ಚಿಕ್ಕ ತ್ರಿಜ್ಯ ತೊಗೊಂಡ್ಬಿಟ್ಟು A ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಒಂದು ಕಂಸ ಎಳಿತೀವಿ. ಮತ್ತು ಆ ಕಂಸ ಮತ್ತು ಈ ರೇಖೆ ಛೇದಿಸಿರುವಂಥ ಬಿಂದುವಿನಿಂದ ಅದೇ ತ್ರಿಜ್ಯದಿಂದ, ಅದೇ ಅಳತೆ ತ್ರಿಜ್ಯ ವ್ಯತ್ಯಾಸ ಮಾಡಬಾರ್ದು, ಅವುಗಳ ಅದೇ ತ್ರಿಜ್ಯದಿಂದ ನಾವು 7 ಸಮನಾದ ಭಾಗಗಳನ್ನಾಗಿ ಈ ಲೈನನ್ನು ಕಟ್ ಮಾಡ್ಕೊಳ್ತೀವಿ. ಈ ಲೈನ್ ಕಟ್ ಮಾಡ್ಕೊಂಡ್ಬಿಟ್ಟು, ಯಾಕೆ 7 ಸಮನಾದ ಭಾಗ ಮಾಡ್ಕೊಳ್ತೀವಿ, ನಾನು ನಿಮಗೆ ಮತ್ತೊಂದು ಸರ್ತಿ ಹೇಳ್ತೀನಿ. ಕೊಟ್ಟಿರೋ ಅನುಪಾತ ಯಾವುದು ಇರುತ್ತೆ ಅದರ ಮೊತ್ತ, ಯಾವ ಅನುಪಾತ ಕೊಟ್ಟಿದ್ದಾರೆ, ಇಲ್ಲಿ 3 ಮತ್ತು 4 ಕೊಟ್ಟಿದ್ದಾರೆ, 3:4. ಹಾಗಾಗಿ ಅವುಗಳ ಮೊತ್ತ 7 ಬರುತ್ತೆ. 7 ಭಾಗಗಳನ್ನಾಗಿ ಮಾಡಿಕೊಂಡು 7ನೇ ಭಾಗ, ಕೊನೆಯ ಭಾಗ, ನಿಮ್ಮ ಉತ್ತರದಲ್ಲಿ ಕೊನೆಯ ಭಾಗ ಯಾವ್ದು ಬಂದಿರುತ್ತೆ ಅಲ್ಲಿಂದ ಈ Bಗೆ ನಾವು ಲೈನನ್ನು, ಒಂದು ರೇಖೆಯನ್ನು ಎಳಿತೀವಿ. ಇದಕ್ಕೆ C ಅಂತ ಹೆಸರು ಕೊಡ್ತೀವಿ.
ನೆಕ್ಸ್ಟ್ ಬಿ ಸಿಗೆ ಸಮಾಂತರವಾಗಿ ಇಲ್ಲಿ ಮೂರನೇ ಪಾಯಿಂಟಿಂದ 1 2 3 ನೋಡಿ, ಈ ಪಾಯಿಂಟ್ 1 2 3 ಯಾಕೆ ಅಂದರೆ ನಮಗೆ ಈ ಕಡೆ 3 ಭಾಗ ಬೇಕು, ಅದಕ್ಕೆ ನೋಡಿ 3 ಭಾಗ ಬೇಕು. 1 2 3 ಮೂರನೇ ಭಾಗದಿಂದ ನಾವು ಇಲ್ಲಿ ರೇಖೆಯನ್ನು ಎಳೆದಿದ್ದೀವಿ. ಬಿ ಸಿಗೆ ಸಮಾಂತರವಾಗಿ, ಎಕ್ಸಾಕ್ಟ್ ಸಮಾಂತರವಾಗಿರಬೇಕು. ಅದು ಬಹಳ ಮುಖ್ಯವಾದ ವಿಷಯ. ನೀವು ಪರೀಕ್ಷೆಯಲ್ಲಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎವ್ಯಾಲ್ಯೂಯೇಟರ್ಸ್ ನೋಡೋದೆ ಬಿ ಸಿಗೆ ಇಡೀ ಸಮಾಂತರವಾಗಿದೆಯಾ ಅಂತ ನೋಡಿ ನಿಮಗೆ ಮುಂದಕ್ಕೆ ಮಾರ್ಕ್ಸನ್ನು ಇಲ್ಲಿ ಅಲಾಟ್ ಮಾಡೋದು. ಸೊ ಇದು 3 ಭಾಗ ಇದೆ, ಇದು 4 ಭಾಗ ಇದೆ. ಮೆಜರ್ಮೆಂಟ್ ಎಷ್ಟು ಬರುತ್ತೆ ನೋಡೋಣ. ನೋಡಿ 1 2 3 4 5 6 ಪಾರ್ಟ್ 6 ಸೆಂಟಿಮೀಟರ್ ಇದೆ, ಈ ಕಡೆಗೆ 8 ಸೆಂಟಿಮೀಟರ್ ಇದೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಈ ಥರ ಮಾಡಿದ್ವಿ ಅಂದರೆ ಅಳತೆ ನಿಮಗೆ ಅವ್ರು ಕೊಟ್ಟಿರೋ ಅನುಪಾತದಲ್ಲೇ ಬರುತ್ತೆ. ಕೊನೆಗೆ ಸ್ಕೇಲ್ ತೊಗೊಂಡ್ಬಿಟ್ಟು ಅಳತೆಯನ್ನು ಮಾಡಿ ನೀವು ಅಳತೆಯನ್ನು ಕೂಡ ಬರೀಬೇಕಾಗುತ್ತೆ. ಸೊ ಈ ಪ್ರಶ್ನೆ ಈ ವರ್ಷ ಪರೀಕ್ಷೆಗೆ ಕೇಳೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್.